ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಶಿಕ್ಷೆ ಪ್ರಕರಣದ ಕುರಿತು ಅವರ ಕುಟುಂಬದವರು ಕಾನೂನು ಹೋರಾಟ ಮಾಡಬಹುದು, ಅದು ಅವರಿಗೆ ಬಿಟ್ಟ ವಿಚಾರ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಕಾನೂನು ಚೌಕಟ್ಟಿನಲ್ಲಿ ಏನು ಆಗಬೇಕು ಅದು ಆಗುತ್ತದೆ, ಅದನ್ನು ಪ್ರಶ್ನಿಸಲು ಬರೋದಿಲ್ಲ ಎಂದರು. ಇನ್ನು ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಭೇಟಿ ವಿಚಾರಕ್ಕೆ ಉತ್ತರಿಸಿದ ಅವರು, ನಿನ್ನೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಜನ್ಮದಿನ ಇತ್ತು, ಹಾಗಾಗಿ ಎಲ್ಲಾ ನಾಯಕರು ಬಂದಿದ್ರು. ಆ ನಿಟ್ಟಿನಲ್ಲಿ ರಾಜು ಕಾಗೆ ಅವರನ್ನು ಭೇಟಿಯಾಗಿದ್ದೆ. ಇದರಲ್ಲಿ ವಿಶೇಷತೆ ಏನೂ ಇಲ್ಲ. ಸರ್ಕಾರದ ವಿರುದ್ಧ ಅಸಮಾಧಾನ ಇರುವ ಕಾಗೆ ಅವರದ್ದು, ಅದು ಅವರ ವೈಯಕ್ತಿಕ ಎಂದರು. ನಿನ್ನೆ ಪ್ರಭಾಕರ್ ಕೋರೆ ಅವರು ಹುಟ್ಟುಹಬ್ಬದ ಕಾರ್ಯಕ್ರಮ, ಅಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ಬಂದಿದ್ರು, ಗಣೇಶ್ ಹುಕ್ಕೇರಿ ಬಂದಿದ್ರು, ರಾಜು ಕಾಗೆ ಅವರು ಬಂದಿದ್ರು, ಮತ್ತು ಕೆಲವು ಮಾಜಿ ಶಾಸಕರು ಬಂದಿದ್ರು. ಎಲ್ಲ ಪಾರ್ಟಿಯವರು ಡಾಕ್ಟರ್ ಕೋರೆ ಅವರ ಹುಟ್ಟುಹಬ್ಬದ ಶುಭಾಶಯ ಕೋರ್ಲಿಕ್ಕೆ ಬಂದಿದ್ವಿ. ಒಂದೇ ಸ್ಟೇಜ್ ಮೇಲೆ ಇದ್ವಿ ಮತ್ತು ಒಂದೇ ಸ್ಟೇಜ್ ಮೇಲೆ ಸುಮ್ಮನೆ ಜನರಲ್ ಆಗಿ ಮಾತಾಡೋದು ಮಾತಾಡಿದ್ವಿ. ಅವರು ಸರ್ಕಾರದ ಅಸಮಾಧಾನ ಇರ್ಬೋದು, ಅಲ್ಲ ಅದ್ರ ಬಗ್ಗೆ ಅದು ಚರ್ಚೆ ಮಾಡಿಲ್ಲ. ಒಳ್ಳೆ ನಿನ್ನೆ ಕೋರೆ ಅವ್ರ ಹುಟ್ಟುಹಬ್ಬದ ಸಲ ಎಲ್ಲ ಸೇರಿದ್ವಿ ಅಷ್ಟೇ, ಮತ್ತೆ ಬೇರೆ ವಿಶೇಷ ಏನಿಲ್ಲ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.